ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿತ್ ಶೆಟ್ಟಿ. ಎಷ್ಟೋ ವರ್ಷಗಳಿಂದ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದೊಂಥರ ಕನಸೇ ಆಗಿತ್ತು. ಬಟ್ ಯಾವುದೇ ಒಂದು ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ಬಟ್ ಅಟ್ಲೀಸ್ಟ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಯೂಟ್ಯೂಬ್ನಲ್ಲಿ ಮಿಸ್ಟರ್ ಎಕ್ಸ್ಪ್ಲೋರ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿಸ್ಟರ್ ಎಕ್ಸ್ಪ್ಲೋರ್ ಅಂತ ಒಂದು ಅಕೌಂಟ್ ಇದೆ. ನಾನು ಫಸ್ಟು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ಬಂದು ಸೆಪ್ಟೆಂಬರ್ 18, 2017 ಅರೌಂಡ್ ನಿಯರ್ಲಿ 8 ಇಯರ್ಸ್ ಆಗೋಕ್ಕೆ ಬಂತು. ಒಂದೇ ಒಂದು ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ರೀಸನ್ ಬಂದು ನಾನೇ ನನ್ನಲ್ಲಿರೋಂಥ ಒಂದು ಶೈನೆಸ್, ಫಿಯರ್ನೆಸ್, ಯಾರೇನು ಅನ್ಕೊತಾರೋ, ಬಿಸೈಡ್ ದಿ ಕ್ಯಾಮ್ರಾ ಏನು ಬೇಕಾದ್ರೂ ಮಾತಾಡ್ಬೋದು. ಒನ್ಸ್ ಕ್ಯಾಮ್ರಾ ಆನ್ ಆದಮೇಲೆ ಮಾತಾಡೋಕ್ಕೆ ಬರೋಲ್ಲ. ಮುಂಚೆ ಎಲ್ಲ ತುಂಬ ಅನ್ನಿಸ್ತಾಯಿತ್ತು, ಏನಪ್ಪ ಟೂರಿಸ್ಟ್ ಪ್ಲೇಸಸ್ಸು ಅಲ್ಲಿ ಇಲ್ಲಿ ಎಲ್ಲ ಮೋಟೋ ಲಾಗ್ ಮಾಡೋರು, ಡೈಲಿ ಲಾಗ್ಸ್ ಮಾಡೋರು, ಕುಕ್ಕಿಂಗ್ ಲಾಗ್ಸ್ ಮಾಡೋರು, ಜಸ್ಟ್ ಒಂದು ವಿಡಿಯೋ ಓಪನ್ ಮಾಡ್ತಾರೆ, ಏನು ಬೇಕಾದನ್ನು ಮಾತಾಡ್ಕೊಂಡು ಪೋಸ್ಟ್ ಮಾಡ್ತಾರೆ ಅನಿಸ್ತು. ಬಟ್ ಯಾವಾಗ ನಾವು ಮಾಡೋಕ್ಕೆ ಅಂತ ಶುರು ಮಾಡ್ತೀವೋ ಆವಾಗಲೂ ನಮಗೆ ಗೊತ್ತಾಗೋದು ಅದರಲ್ಲಿ ಏನಿರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ. ಆಫ್ ದಿ ಕ್ಯಾಮ್ರಾ ಏನೇನೋ ಕಂಟೆಂಟ್ಸ್ಗಳು, ಏನೇನೋ ವಿಚಾರಗಳು ತಲೆಗೆ ಬರುತ್ತೆ. ಬಟ್ ಒನ್ಸ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಅದನ್ನ ಯಾವುದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಆ ಥರ ಒಂದು ಸ್ಟೇಟು. ಯಾರು ನೋಡ್ತಾ ಇದ್ದಾರೋ, ಯಾರು ನೋಡಿದವ್ರು ಏನು ಅನ್ಕೊತಾರೋ ಅಂತ ಒಂದು ಫಿಯರು. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿದ್ರೇ ಒಂದು ಸಕ್ಸಸ್ ಅನ್ನೋದು ಗೊತ್ತು. ನೋಡೋಣ ಇದು ಎಲ್ಲಿವರೆಗೂ ರೀಚ್ ಆಗುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ಒಳ್ಳೆ ಕಂಟೆಂಟು ಹಾಗೂ ನಾನು ಹೋಗೋ ಅಂಥ ಪ್ಲೇಸಸ್ಗಳನ್ನ ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿರೋ ಮಾಹಿತಿನ ಪೂರ್ತಿ ನಿಮಗೆ ತಿಳ್ಸೋಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಮೇಯ್ನ್ ರೀಸನ್ ನಾನು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು ಅಂತಂದರೆ, ನಾನು ಪ್ಲೇಸಸ್ಗೆ ಹೋಗಿ ಅಲ್ಲೊಂದು ವೀಡಿಯೋಸ್ನ ತೆಗೆದು ಸ್ಲೋ ಮೋಷನ್ ಮಾಡಿ ಅದನ್ನ ಪೋಸ್ಟ್ ಮಾಡಬೇಕು, ಅಥವಾ ಅದಕ್ಕೆ ಯಾವ್ದಾದ್ರು ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನೋ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದಾಗ ಸುಮಾರು ಜನ ನಮ್ಮ ಫ್ರೆಂಡ್ಸು, ನೀನು ಯಾಕೆ ಮಗ ಲಾಗ್ ಮಾಡಬಾರ್ದು, ಏನಿಲ್ಲ ಪ್ಲೇಸಸ್ಗಳಿಗೆ ಹೋಗಿರ್ತೀಯ, ಅಲ್ಲಿ ಬಗ್ಗೆ ಯಾಕೆ ನೀನು ಇನ್ಫಾರ್ಮೇಷನ್ ಕೊಡಬಾರ್ದು, ಜಸ್ಟ್ ನಾವು ಅಲ್ಲಿ ಒಂದು ವೀಡಿಯೋದಲ್ಲಿ ನೋಡೋ ಬದಲು ಕಂಪ್ಲೀಟ್ ಒಂದು ಫುಲ್ ಪ್ಯಾಕೇಜ್ ಮಾಹಿತಿಗಳಿಂದ ನೋಡ್ಬೋದಲ್ಲ ಅಂತ ಹೇಳ್ತಾಯಿದ್ರು. ಅದು ಒಂದು ಮೇಯ್ನ್ ರೀಸನ್ನು ನಾನು ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಆಮೇಲೆ ನನಗೆ ಸುಮಾರು ಜನ ಕೇಳೋಂಥ ಪ್ರಶ್ನೆಗಳೇನೆಂದರೆ, ನೀ ಯಾವ ಥರ ಪ್ಲೇಸಸ್ನ ಸರ್ಚ್ ಮಾಡ್ತೀಯಾ, ಹೆಂಗೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀಯಾ, ಯಾವ ಥರ ಆ ಪ್ಲೇಸ್ಗಳಿಗೆಲ್ಲ ರೀಚ್ ಆಗ್ತೀಯಾ ಅಂತ ಕೇಳ್ತಾರೆ. ಏನಿಲ್ಲ, ನೀವು ಬೇಸಿಕಲಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಅದರಲ್ಲಿ ಸುಮಾರು ಪ್ಲೇಸಸ್ಗಳು ಬಂದೇ ಬರ್ತವೆ. ಲೈಕ್ಲಿ ಫಸ್ಟು ಈಗ ರೀಸೆಂಟಾಗಿ ಫೇಮಸ್ ಆದಂಥ ಕೊಟ್ಟಿಯೂರು. 2024 ಎಷ್ಟೊಂದು ಜನಕ್ಕೆ ಆ ಪ್ಲೇಸ್ಗಳು ಇದೆಯಾ ಅನ್ನೋದೇ ಗೊತ್ತಿರಲಿಲ್ಲ, ಎಸ್ಪೆಷಲಿ ನನಗೂ. ಯಾವಾಗ ನಾವು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀವೋ ಅಲ್ಲಿ ನಮಗೇನಾಗುತ್ತೆ ಅಂದರೆ ಆ ಪ್ಲೇಸ್ಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಎಷ್ಟೋ ಜನ ಲಾಗ್ ಮಾಡೋರು, ಎಷ್ಟೋ ಜನ ಟ್ರಾವೆಲ್ ಮಾಡಿ ಅಲ್ಲಿ ಎಕ್ಸಿಸ್ಟಿಂಗ್ ಪ್ಲೇಸ್ ಬಗ್ಗೆ ತಿಳಿಸೋರು ಸುಮಾರು ಜನ ಇದ್ದಾರೆ. ಆ ಇನ್ಫಾರ್ಮೇಷನ್ನ ನಮಗಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಕೊಡ್ತಾರೆ. ಜಸ್ಟ್ ಅದನ್ನು ನೀವು ಆ ಕೊಟ್ಟಿಯೂರು ಪ್ಲೇಸ್ ಎಲ್ಲಿದೆ, ನಾವು ಹೇಗೆ ಹೋಗಬೇಕು, ನಾವಿರೋ ಜಾಗದಿಂದ ಆ ಕೊಟ್ಟಿಯೂರು ಪ್ಲೇಸ್ಗೆ ಹೇಗೆ ತಲುಪಬೇಕು ಅನ್ನೋದನ್ನು ನೀವೇನು ಮಾಡ್ತೀರಾ, ಕ್ಯಾಶುವಲಾಗಿ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತೀರಾ. ಕೆಲವೊಬ್ಬರು ಮೆಜಾರಿಟಿ ಆಫ್ 100%ಅಲ್ಲಿ 50% ಜನ ಏನು ಮಾಡ್ತಾರೆ, ಸರ್ಚ್ ಮಾಡ್ತಾರೆ, ಕೊಟ್ಟಿಯೂರ್ಗೆ ಹೋಗ್ತಾರೆ, ನೋಡ್ಕೊತಾರೆ, ಬರ್ತಾರೆ. ಇನ್ನು ಕೆಲವರು 50% ಜನ ಮಾತ್ರ ಆನ್ ದಿ ವೇ ಹೋಗ್ಬೇಕಾದ್ರೆ ಯಾವ್ಯಾವ ಥರ ಪ್ಲೇಸ್ಗಳು ಸಿಗ್ತವೆ, ಯಾವ ಟೂರಿಸ್ಟ್ ಪ್ಲೇಸ್ಗಳು ಸಿಗ್ತವೆ ಅದನ್ನು ನೋಡ್ಕೊಂಡು ಹೋಗ್ತಾರೆ. ಇನ್ನು ಆ 50%ಅಲ್ಲಿ ಕೇವಲ 20% ಜನ ಮಾತ್ರ ಅಲ್ಲಿ ಸುತ್ತಮುತ್ತಲಿನ ಯಾರಾದ್ರು ಜನಗಳನ್ನ ವಿಚಾರಿಸಿ ಅಲ್ಲಿರೋಂಥ ಹಿಡನ್ ಪ್ಲೇಸಸ್ಗಳು ಅಥವಾ ಅಲ್ಲಿಯ ಸ್ಥಳೀಯ ಜನಗಳಿಗೆ ಗೊತ್ತಿರೋ ಅಂಥ ಪ್ಲೇಸಸ್ಗಳು ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಯಿತಾ? ಆ ಥರ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ನಾನು ಒಬ್ಬ. ಜಸ್ಟ್ ಈಗ ಕೊಟ್ಟಿಯೂರು ಅಂತ ಸರ್ಚ್ ಮಾಡಿದಾಗ ಇಲ್ಲಿಂದ ಒಂದು ರೂಟ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮೂರು ಹಾಸನು, ಇಲ್ಲಿಂದ ಕೊಟ್ಟಿಯೂರಿಗೆ ಗೋಣಿಕೊಪ್ಪ, ಇಟ್ಟಿಸಿ, ಅಲ್ಲಿಂದ ಕೊಟ್ಟಿಯೂರಿಗೆ ರೂಟ್ ತೋರಿಸಿತ್ತು. ಈಗ ಆನ್ ದಿ ವೇ ಹೋಗ್ಬೇಕಾದ್ರೆ ನಾನು ನೋಟ್ ಡೌನ್ ಮಾಡ್ಕೋತೀನಿ, ಈಗ ಹೋಗ್ತಾ ಯಾವ್ಯಾವ ಪ್ಲೇಸ್ಗಳು ಸಿಗ್ತವೆ. ಆನ್ ದಿ ವೇ ಹೋಯ್ತಾ ನಾಗರಹೊಳೆ ರಿಸರ್ವ್ ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಕ್ತು. ಆಮೇಲೆ ಈ ಕಡೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಸಿಕ್ತು. ಹೋಯ್ತಾ ಎಷ್ಟೊಂದು ಕಾಡುಗಳಿತ್ತು, ಫಾರೆಸ್ಟ್ ವೈಬ್ಸು, ಮಳೆ ಸಿಕ್ಕಾಪಟ್ಟೆ. ಆಮೇಲೆ ಅಲ್ಲೊಂದು ಇರ್ಪು ಫಾಲ್ಸ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿದೆ.
ಈ ಥರ ಹೋಗ್ತಾ ನೀವು ಆನ್ ದಿ ಪ್ಲೇಸಸ್ಗಳಲ್ಲಿ ಯಾವ್ಯಾವ ಥರ ಪ್ಲೇಸಸ್ಗಳು ಸಿಗ್ತವೆ ಅದನ್ನೆಲ್ಲ ನೋಡಬೇಕು. ಬಟ್ ಏನಂದರೆ ಕೆಲವೊಂದು ಜಾಗಗಳಿಗೆ ಗೂಗಲ್ ಮ್ಯಾಪು ಎಲ್ಲ ಟೈಮು ಸರಿ ಇರೋಲ್ಲ. ನಾವಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಈ ದಾರಿಯಲ್ಲಿ ಹೋಗುತ್ತೋ ಇಲ್ವೋ ಅಂತ. ಅದೇ ಥರ ನಾನು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಬೈಕಲ್ಲಿ ಹೋಗ್ಬಿಟ್ಟೆ, ಅಲ್ಲಿ ನೋಡಿದ್ರೆ ಬೈಕ್ ಅಲೋನೇ ಇಲ್ಲ. ಸೋಲೋ ಟ್ರಾವೆಲಿಂಗ್ ಬೇರೆ ಮಾಡ್ತಾಯಿರ್ತೀನಿ ನಾನು, ಸೋಲೋ ಬೇರೆ ಹೋದೆ, ಅಲ್ಲಿ ನೋಡಿದ್ರೆ ಬೈಕ್ ಅಲೋನೇ ಇಲ್ಲ. ತಿರ್ಗಾ ಅಲ್ಲಿಂದ ವಾಪಸ್ ರಿಟರ್ನ್ ಅನ್ಗೋಡ್ ಮೇಲೆ ಹುಣಸೂರು ಅನ್ಗೋಡ್ ಆ ಥರ ಬಂದು ಗೋಣಿಕೊಪ್ಪ ಬಂದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಮೇಲಿಂದ ತಿರ್ಗಾ ನಾನು ಟ್ರಾವೆಲ್ ಮಾಡಿದ್ದಾಯಿತು. ಎಕ್ಸ್ಟ್ರಾ 40 ಕಿಲೋಮೀಟರ್ಸ್ ಆಯಿತು. ಈ ಆ ಥರ ಸಿಚುವೇಶನ್ಸ್ಗಳು ಆಗ್ತಾ ಇರುತ್ತೆ. ಏನೂ ಮಾಡೋಂಗಿಲ್ಲ, ಎಲ್ಲ ದಾರಿ ಬಳಸಿ ಹೋದ್ರೇ ಒಂದು ಪ್ಲೇಸಸ್ನ ನೋಡೋಕ್ಕಾಗೋದು. ಆ ಥರ ನೀವು ಯಾವ್ದಾದ್ರು ಒಂದು ಪ್ಲೇಸ್ಗಳನ್ನ ಹೋಗ್ತೀರಾ, ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ಹೋಗೋ ಅಂಥ ಜಾಗಕ್ಕೆ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ಗಳಿದೆ ಅದು ನಾವು ರೀಚ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿರ್ತಾರೆ, 1 ಡೇಗೆ ಬರೀ ಟ್ರಾವೆಲಿಂಗೇ ಇರುತ್ತೆ. ಅರೌಂಡ್ 12-14 ಅವರ್ಸ್ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ 10 ಅವರ್ಸ್ ಟ್ರಾವೆಲಿಂಗ್ ಇಟ್ಕೊಂಡ್ರೆ 4 ಅವರ್ಸಲ್ಲಿ ಅಲ್ಲಿ ನೋಡ್ಕೊಂಬರ್ತೀವಿ ಅನ್ನೋದು ಅದು ಹೇಳೋಕ್ಕಾಗಲ್ಲ. ಟೈಮು ಯಾವ ಥರ ಪಾಸ್ ಆಗುತ್ತೆ ಏನು ಹೇಳೋಕ್ಕಾಗಲ್ಲ. ಸೊ ಆನ್ ದಿ ವೇ ಹೋಗ್ತಾ ಏನಾದ್ರು ನೋಡ್ಕೊಂಡು ಹೋಗೋಕ್ಕಾಗುತ್ತಾ ಏನು, ಇವೆಲ್ಲ ಒನ್ ಟೈಮ್ ವಿಸಿಟಿಂಗ್ ಪ್ಲೇಸಸ್ಗಳು. ಕೆಲವೊಬ್ರು ಹೋಗ್ತಾ ಇರ್ತಾರೆ ವರ್ಷನೂ ಓಪನ್ ಆದಾಗ, ಬಟ್ ನಮಗೆ ಇಲ್ಲಿಂದ ದೂರ ಇರೋದ್ರಿಂದ ಒನ್ ಟೈಮ್ ವಿಸಿಟಿಂಗ್ ಪ್ಲೇಸಸ್ಸು. ಸೊ ಅಲ್ಲಿ ಹೋದಾಗ ಅಲ್ಲಿ ಸುತ್ತಮುತ್ತ ಏನೇನಿದೆ ಅದು ನೋಡ್ಕೊಂಡು ಬಂದುಬಿಡ್ಬೇಕು. ಆಮೇಲೆ ಹೋಗ್ತೀವೋ ಇಲ್ವೋ ಗೊತ್ತಾಗಲ್ಲ. ಇನ್ನು ಸೆಕೆಂಡ್ರಿ, ನೀವು ಹೆಂಗೆ ಸೋಲೋ ಟ್ರಿಪ್ ಹೋಗ್ತೀರಾ, ಒಬ್ಬೊಬ್ಬನೇ ಹೆಂಗೆ ಹೋಗ್ತೀಯಾ, ನಿನ್ಗೇನು ಬೇಜಾರಾಗಲ್ವಾ, ಅಷ್ಟು ದೂರ ಹೆಂಗೆ ಗಾಡಿ ಹೊಡಿತೀಯಾ, ಈ ಥರ ಎಲ್ಲ ಸುಮಾರು ಜನ ಕೇಳ್ತಾರೆ. ಈಗ ನೋಡಿ, ಫ್ರೆಂಡ್ಸ್ಗಳನ್ನ ನಾವು ಒಬ್ಬೊಬ್ಬರೇ ಹೋಗೋಕ್ಕೂ ಮುಂಚೆ ನಮ್ಮ ಫ್ರೆಂಡ್ಸ್ಗಳನ್ನ ನಾವು ಕೇಳ್ತೀವಿ, ಬನ್ನಿ ಹೋಗೋಣ, ಇಂಥ ಪ್ಲೇಸ್ ಇದೆ, ಅದು ಕೇವಲ ಈಗ ಕೊಟ್ಟಿರೋರಾದರೆ 28 ದಿನ ಅಷ್ಟೇ ಓಪನ್ ಇರೋದು, ಬನ್ನಿ ಹೋಗೋಣ ಅಂತ ಕೇಳ್ತೀವಿ. ಪಾಪ ಅವ್ರಿಗೆ ಅವ್ರವ್ರ ಲೈಫಲ್ಲಿ ಯಾವ್ಯಾವ ಥರ ಬ್ಯುಸಿ ಇರ್ತಾರೋ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೋ, ಸಿಚುವೇಶನ್ ಏನಿರುತ್ತೋ ನಮ್ಗೆ ಗೊತ್ತಿರಲ್ಲ. ಕರೆಯೋದಂತೂ ಕರಿತೀವಿ. ಈಗ ಬರಲಿಲ್ಲ ಅಂದರೆ ನಾವು ಅವ್ರು ಬರ್ತಾರೆ ಅಂದ್ಕೊಂಡು ಕೊನೆಗೆ ಒಂದಿನ ಬರೋದಿಲ್ಲ, ಏನೋ ಎಮರ್ಜೆನ್ಸಿಯಿಂದ ಅವ್ರು ಬರೋಕ್ಕಾಗಲ್ಲ ಅಂತಾರೆ. ನಾವು ಟ್ರಿಪ್ ಕ್ಯಾನ್ಸಲ್ ಮಾಡಿವಿ, ಹೋಗೋಕ್ಕೆ ಆಗಲ್ಲ, ಬಿಡು ನೆಕ್ಸ್ಟ್ ವರ್ಷ ಹೋದ್ರಾಯ್ತು ಅಂತ ಅನ್ಸ್ಬಿಟ್ಟಿದೆ. ನೆಕ್ಸ್ಟ್ ವರ್ಷಕ್ಕೆ ನಮಗೇನಾಗಿರುತ್ತೋ ಏನೇ ಒಂದು ಗೊತ್ತಾಗಲ್ಲ. ಸೊ ಬಿ ಮೆಂಟಲಿ ಪ್ರಿಪೇರ್ಡ್. ಯಾರು ಬರಲಿ ಬಿಡಲಿ ಗುರು, ನಾನು ಹೋಗ್ತೀನಿ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಅಷ್ಟೇ. ನಾವು ಯಾವಾಗ ಮೆಂಟಲಿ ಪ್ರಿಪೇರ್ ಆಗ್ತೀವೋ ಎಂಥ ಟ್ರಿಪ್ ಬೇಕಾದ್ರೂ ಮಾಡ್ಬೋದು, ಎಂಥ ಪ್ಲೇಸ್ಗಳಿಗಾದ್ರೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕೇರಳದಲ್ಲಿ ತ್ರಿಸೂರ್ ಇತ್ತು, ಅಲ್ಲಿ ಫೋರಮ್ ನಡೀತಾಯಿತ್ತು. ಅಲ್ಲೂ ಸುಮಾರು ಜನ ಕೇಳಿದೆ, ಯಾರೂ ಬರಲಿಲ್ಲ. ಟ್ರೈನಲ್ಲಿ ನಾನು ಒಬ್ಬನೇ ಹೋದೆ, ಬಂದೆ. ಇಲ್ಲಿ ಕೊಟ್ಟಿವ್ರಿಗೂ ಅಷ್ಟೇ. ಪಾಪ ಫ್ರೆಂಡ್ ಒಬ್ಬರು ನನ್ನನ್ನು ಕರೆದ್ರು, ಆ ಟೈಮಲ್ಲಿ ನಾನು ಹೋಗೋಕ್ಕಾಗಲಿಲ್ಲ, ಅವ್ರು ಹೋಗಿ ಬಂದರು. ಮಾರನೇ ದಿನ ನಾನು ನಮ್ಮ ಬೇರೆ ಕಾಲೇಜ್ ಫ್ರೆಂಡ್ಸು ಕೊಲೀಗ್ಸ್ ಅವ್ರನ್ನೆಲ್ಲ ಕರೆದೆ. ಅವರು ವೀಕೆಂಡ್ ಟೈಮು ಊರಿಗೆ ಹೋಗಬೇಕು ಹಂಗೆ ಅಂತಂದರು. ಸೊ 1 ಡೇ ವೆಯ್ಟ್ ಮಾಡಿದೆ, ಯಾರೂ ಬರಲೇ ಇಲ್ಲ. ನೆಕ್ಸ್ಟ್ ಡೇ ನಾನೇ ಹೋದೆ ಒಬ್ಬನೇ, ಆ ಥರ. ಆಮೇಲೆ ಯಾವ ಥರ ಆ ಪ್ಲೇಸ್ಗಳಿಗೆ ರೀಚ್ ಆಗ್ತೀರಾ, ಎಕ್ಸಾಕ್ಟು ಎನಿ ಟೈಮ್ ಬೈಕಲ್ಲೇ ಹೋಗ್ತೀರಾ, ನೀವು ಎಷ್ಟು ದೂರ ಬೈಕಲ್ಲೇ ಹೋಗ್ತೀರಾ, ಈ ಥರ ಕೇಳ್ತಾರೆ. ಇಲ್ಲ, ಎನಿ ಟೈಮ್ ಎಲ್ಲ ಕಡೆನೂ ಬೈಕಲ್ಲಿ ಹೋಗೋಕ್ಕಾಗಲ್ಲ. ನೀವು ಫಸ್ಟು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಸೇಮ್ ಅದನ್ನ ಗೂಗಲಿಗೆ ಬಂದು ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಥವಾ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಅಂತ ಹೊಡೆದ್ರೆ ಲೊಕೇಶನ್ಸ್ಗಳು ತೋರಿಸುತ್ತೆ. ಈಗ ನಿಯರ್ ಬೈ ರೈಲ್ವೆ ಸ್ಟೇಷನ್ ಏನಾದ್ರು 3 ಅಥವಾ 5 ಒಳಗಡೆ ಕಿಲೋಮೀಟರ್ ಇದ್ದರೆ ಯು ಕ್ಯಾನ್ ಟ್ರಾವೆಲ್ ದೇರ್. ಈಸಿಯಾಗಿ ನೀವು ಅಲ್ಲಿ ಟ್ರಾವೆಲ್ ಮಾಡ್ಬೋದು. ನೀವು ಇಲ್ಲಿಂದ ಫಾರ್ ಎಕ್ಸಾಂಪಲ್ ತ್ರಿಸೂರ್ಗೆ ಹೋಗೋದಾದರೆ ನೆಕ್ಸ್ಟ್ ಇಯರ್ ಈಗ ಫೋರಮ್ ಬರುತ್ತೆ. ಹಾಗೇನಾದ್ರು ನೀವು ಅಲ್ಲಿ ಹೋಗಿ ನೋಡಬೇಕು ಅಂತಂದರೆ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಇದೆ. ನೀವು ಇಲ್ಲಿಂದ ಸುಮ್ಮನೆ ಬೈಕಲ್ಲಿ ಹೋಗೋದಾಗಲಿ ಕಾರ್ ಮಾಡ್ಕೊಂಡು ಹೋಗೋದಾಗಲಿ ಅದು ನಿಮಗೆ ಉಳಿತಾಯ ಆಗುತ್ತೆ ಅಂತ ನಾನು ಹೇಳೋದು. ಈಗ ನೀವು ಇಲ್ಲಿಂದ ಡೈರೆಕ್ಟು ಸಂಜೆ ಟ್ರೈನ್ ಹತ್ತಿದ್ರೆ ಬೆಂಗಳೂರು KSRಲ್ಲಿ ಬೆಳಗಿನ ಜಾವ 5 ಗಂಟೆ 5:15ಗೆಲ್ಲ ತ್ರಿಸೂರ್ಗೆ ಹೋಗಿರ್ತೀರ. ತ್ರಿಸೂರಿಂದ ಜಸ್ಟ್ 2.5 ಕಿಲೋಮೀಟರು ಟೆಂಪಲ್ ಇರೋದು. ಆರಾಮಾಗಿ ಹೋಗಿ ಎಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ಸಂಜೆ ಟ್ರೈನ್ ಇದೆ, ಸಂಜೆ ಟ್ರೈನಲ್ಲಿ ವಾಪಸ್ ಬರ್ಬೋದು. ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಅಥವಾ ಟ್ರೈನ್ ಏನಾದ್ರು 10 ಕಿಲೋಮೀಟರ್ಸ್ ಎಬೋ ಇತ್ತು ಅಂದರೆ ಅಲ್ಲಿಂದ ಆ ಪ್ಲೇಸ್ಗಳಿಗೆ ಬಸ್ ಆಗಲಿ ಆಟೋ ಆಗಲಿ ಕ್ಯಾಬಲ್ಲಿ ಫೆಸಿಲಿಟೀಸ್ ಇದೆಯಾ ಅಂತ ನೋಡ್ಕೊಬೇಕಾಗುತ್ತೆ. ಈ ಥರ ನೀವು ಎಲ್ಲನೂ ನೋಡಿಕೊಂಡು ಹೋದರೆ ಈಸಿಯಾಗಿ ಬೈಕು ಅಥವಾ ಕಾರ್ನೆಲ್ಲ ಅವಾಯ್ಡ್ ಮಾಡಿ ಹೋಗ್ಬೋದು. ಅಕಸ್ಮಾತ್ ಏನಾದರೂ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀರಾ ಅಂದರೆ ಇಟ್ಸ್ ಬೆಟರ್ ನೀವು ಓನ್ ವೆಹಿಕಲಲ್ಲಿ ಹೋದರೆ ಚೆಂದ. ಫ್ರೆಂಡ್ಸು ಒಂದು 6 ಮೆಂಬರ್ಸ್ ಬಿಲೋ ಹೋಗ್ತಾ ಇದ್ದೀರ ಅಂದರೆ ಬೈಕ್ಗಳಲ್ಲಿ ಅದು ಯಾವ ಥರ ಅಂದರೆ ಈ ಮೌಂಟೇನ್ ಏರಿಯಾಸು ಫಾಲ್ಸು ಅಂಥ ಕಡೆ ಎಲ್ಲ ನೀವು ಟ್ರೈನಲ್ಲಿ ಹೋದರೆ ಅಲ್ಲೆಲ್ಲ ಏನೂ ನೋಡೋಕ್ಕಾಗಲ್ಲ. ಅಥವಾ ಕಾರು ನಾರ್ಮಲ್ ವೆಹಿಕಲ್ಸ್ಗಳಲ್ಲಿ ಹೋದರೂ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಬೈಕಲ್ಲಿ ಹೋದರೆ ಒಳ್ಳೆ ವ್ಯೂ ಸಿಗುತ್ತೆ, ಚೆನ್ನಾಗಿರುತ್ತೆ. ರೈಡಿಂಗ್ ಟೈಮು, ಈ ಮಳೆ ಮಾನ್ಸೂನು ಒಂಥರ ಥ್ರಿಲ್ ಇರುತ್ತೆ. ಆವಾಗ ನೀವೊಂದು ಬಿಲೋ 6 ಮೆಂಬರ್ಸ್ ಅಂದರೆ 3 ಗಾಡೀಲಿ ಇಬ್ಬಿಬ್ಬರು ಶೇರ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬರ್ಬೋದು.
ಅದೇ ನೀವೇನಾದ್ರು HK ಆಯಿತು ಎಬೌಟ್ 10 ಮೆಂಬರ್ಸ್ ಬಿಲೋ 15 ಮೆಂಬರ್ಸ್ ಆ ಥರ ಏನಾರು ಇತ್ತು ನೀವು TT ಮಾಡ್ಕೊಂಡ್ರೆ ಇನ್ನೂ ಬೆಟರ್. ಯಾಕೆಂದರೆ TTಲಿ ತುಂಬ ಎಂಜಾಯ್ ಮಾಡ್ಬೋದು, ಗ್ರೂಪಲ್ಲಿ ಇರ್ತೀವಿ, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಈ ಥರ ನೀವು ಏನಿಲ್ಲ, ಫಸ್ಟು ಮೆಂಟಲಿ ಪ್ರಿಪೇರ್ ಆಗಿ. ಈಗ ನಾನು ಯಾವ ಥರ ಪ್ರಿಪೇರ್ ಆಗಿದ್ದೀನಿ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನೀವು ಲಾಗ್ ಸ್ಟಾರ್ಟ್ ಮಾಡಬೇಕು, ನಾನು ರೀಲ್ಸ್ ಮಾಡಬೇಕಾಗಿತ್ತು ಅನ್ನೋರು ಎಲ್ಲರಿಗೂ ನನ್ನ ಜೊತೆನೇ ಸ್ಟಾರ್ಟ್ ಮಾಡಿ. ನೋಡ್ಬೋದು ನನಗೂ ಈಗ 0 ಸಬ್ಸ್ಕ್ರೈಬರ್ಸು, 0 ಫಾಲೋವರ್ಸು, ಬಟ್ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಜಸ್ಟ್ ಯಾವ್ದಾದ್ರು ಪ್ಲೇಸ್ಗೆ ಹೋಗಿ ಬಂದ್ರೇ ಮಗ ತುಂಬ ಖುಷಿಯಾಗುತ್ತೆ, ನಾವೆಲ್ಲೂ ಹೋಗೋಕ್ಕಾಗಲ್ಲ, ನಿನ್ನ ಹಾಕಿರೋ ಸ್ಟೇಟಸ್ನ ನೋಡಿ ಖುಷಿ ಪಡ್ತೀವಿ ಅನ್ನೋರು ಹೇಳೋರೆಲ್ಲ ತುಂಬ ಜನ ಇದ್ದಾರೆ. ಏನೋ ಲಾಗ್ ಮಾಡಬೇಕು ಅಂತ ಅವಾಗಿಂದ ಅನ್ನಿಸ್ತಾಯಿತ್ತು. ಹೇಳಿದ್ನಲ್ಲ 2017ಇಂದ ಅಕೌಂಟ್ ಓಪನ್ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತಿಂದನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ ಒಂದು ಕಂಟಿನ್ಯೂಟಿ ಇದ್ದರೆ ನಮಗೊಂದು ಆ ಫಿಯರು, ಆ ಒಂದು ಶೈನೆಸ್ಸು ಹೋಗುತ್ತೆ. ಜನಗಳ ಮುಂದೆ ಹೆಂಗಪ್ಪ ಮಾತಾಡೋದು ಏನು, ಈಗಲೂ ಒಂಥರ ಒಳಗಡೆ ಗಡಗಡ ಆಗ್ತೈತೆ. ಯಾರು ಬಂದುಬಿಡ್ತಾರೇನೋ, ನೋಡಿದವ್ರು ಏನೇನು ಅನ್ಕೋತಾರೇನೋ, ಅಕ್ಕಪಕ್ಕದವ್ರು ಅಂತ ಫೀಲ್ ಆಗ್ತೈತೆ. ಬಟ್ ಇದನ್ನೆಲ್ಲ ಓವರ್ಕಮ್ ಮಾಡಿದ್ರೇ ಒಂದು ನಾವು ಒಳ್ಳೆ ಲಾಗ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ನೋಡೋಣ, ಯು ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.